ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರುಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇವತ್ತು ಸ್ವಾಮಿ ಪ್ರಕಟ ದಿವಸ. ಇದು ಇವತ್ತು ನಡೆದಿರ್ತಕ್ಕಂಥ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆ. ಈ ಘಟನೆ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಡೆದಿದೆ ಅನ್ನೋದಕ್ಕೆ ಇನ್ನೊಂದು ಹೆಮ್ಮೆ. ಮತ್ತೊಂದು ಹೆಮ್ಮೆ ಏನು ಅಂತಂದರೆ, ಇದು ನಮ್ಮ ಕರ್ನಾಟಕದಲ್ಲೇ ನಡೆದಿರುವಂಥ ಘಟನೆ. ಈ ಘಟನೆ ನಡೆದಿರೋದು ಬೆಳಗಾಮಲ್ಲಿ. ಇವರ ಆಡಿಯೋ ಕೂಡ ರೆಕಾರ್ಡಿಂಗ್ ಆಗಿದೆ. ಅದು ಬಹುಶಃ ಇನ್ನೊಂದು 2 ದಿವಸದಲ್ಲಿ ಆ ಆಡಿಯೋ ಕೂಡ ನಾನು ಪ್ಲೇ ಮಾಡಿಸ್ತೀನಿ, ನಿಮ್ಗೆ ಕೇಳಿಸ್ತೀನಿ ಆ ಆಡಿಯೋನ. ಸೊ ಇವ್ರ ಹೆಸರು ಬಂದುಬಿಟ್ಟು ರಜನಿ ಅಂಥೇಳಿ, ಮೂಲತಃ ಬೆಳಗಾವಿನವರು ಇವರು. ಸೊ ಇವ್ರಿಗೆ ಸ್ವಾಮಿ ಸಮರ್ಥರು ಯಾರು, ಇವರು ಏನು ಎತ್ತ ಏನೂ ಗೊತ್ತಿರಲ್ಲ ಇವರಿಗೆ. ಸುಮಾರು ದಿನಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಸ್ವಾಮಿಯ ಯೂಟ್ಯೂಬ್ ಚಾನಲ್ ಅಂದರೆ ಸ್ವಾಮಿ ಸಮರ್ಥರ ನಮ್ಮ ಯೂಟ್ಯೂಬ್ ಚಾನಲ್ ಇವ್ರಿಗೆ ಗೊತ್ತಾಗುತ್ತೆ. ಸೊ ಪ್ರತಿ ದಿವಸ ಇವರು ವೀಡಿಯೋನ ನೋಡ್ತಾ ಇರ್ತಾರೆ. ಇವರು ಒಂದು ದಿವಸ ನಂಗೆ ಫೋನ್ ಮಾಡಿರ್ತಾರೆ, ತಾರಕ ಮಂತ್ರ ಕಳಿಸಿ ಅಂಥೇಳಿ. ನಾನು ಎಲ್ರಿಗೂ ಕಳಿಸೋ ಥರ ತಾರಕ ಮಂತ್ರ PDF ಇವ್ರಿಗೆ ಕಳಿಸ್ಕೊಟ್ಟಿರ್ತೀನಿ. ಸೊ ಇವ್ರಿಗೆ ಏನು ಸಮಸ್ಯೆ ಇರುತ್ತೆ ಅಂದರೆ, ಇವ್ರ ಯಜಮಾನರಿಗೆ ಕಿಡ್ನಿ ಫೇಲ್ಯೂರ್ ಸಮಸ್ಯೆ ಇರುತ್ತೆ. ಇದು ವೆರಿ ಮೇಜರ್ ಸಮಸ್ಯೆ, ಹೆಲ್ತ್ ಇಶ್ಯೂ ಅಲ್ಲಿ ಅವರಿಗೆ. ಸೊ ಒಂದು ವಾರದ ಹಿಂದೆ ಇವರಿಗೆ 3 ಸ್ಟಂಟ್ ಕುಂದಿರಿಸ್ಬೇಕು ಅಂಥೇಳಿ ಡಾಕ್ಟರ್ ಫೈನಲ್ ಮಾಡಿರ್ತಾರೆ. ಸೊ 3 ಸ್ಟಂಟ್ ಕುಂದಿರಿಸ್ಬೇಕು ಅಂತ ಎಲ್ಲ A to Z 3 ಲಕ್ಷ ರೂಪಾಯಿ ದುಡ್ಡು ಕೂಡ ಇವರು ತಮ್ಮ ಆತ್ಮೀಯರಿಗೆ ಹೇಳಿ ಅರೇಂಜ್ ಮಾಡಿರ್ತಾರೆ. ಅಷ್ಟೊತ್ತಿಗೆ ಏನಾಗೋಗುತ್ತೆ, ನನಗೇನು ಅರ್ಥ ಆಗುತ್ತೇನೋ ನಾನು ಇವರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಇವತ್ತು ಬೆಳಗ್ಗೆ ಹೆಂಗಿದ್ದೀರಾ ಅಂತ ಇವರಿಗೆ ಒಂದು ಸ್ವಲ್ಪ ವಿಚಾರಿಸ್ತೀನಿ. ಸೊ ತುಂಬ ಅಳ್ತಾ ಇರ್ತಾರೆ ಇವರು. ಇನ್ನೊಂದು ಏನಪ್ಪ ಅಂದರೆ, ನಾನು ಮಾಡುವಂಥ ಮಾಧುಕರಿ ಸೇವೆಗೆ ಪ್ರತಿ ತಿಂಗಳು ಇವರು 501 ರೂಪಾಯಿ ದುಡ್ಡನ್ನು ಕೊಟ್ಟಿರ್ತಾರೆ. ಸೊ ಏನೋ ಅರ್ಥ ನನಗೂ ಗೊತ್ತಿರೋಲ್ಲ, ನಾನು ಆಕಸ್ಮಿಕವಾಗಿ ಅವ್ರಿಗೆ ಫೋನ್ ಮಾಡೋ ಥರ ಮಾಡಿರ್ತೀನಿ. ಈಗ ಮಾಧುಕರಿ ಸೇವೆ ಕ್ಯಾನ್ಸಲ್ ಮಾಡಿ ನಾವು ಪ್ರತಿ ಗುರುವಾರ ಇಲ್ಲಿಂದ ಗಾಣಗಾಪುರಕ್ಕೆ ಹೂವನ್ನು ಇಡುವಂಥ ಒಂದು ಸೇವೆನ ಪ್ರಾರಂಭಿಸಿದ್ದೀವಿ. ಸೊ ಇದು ಎಲ್ಲರೂ ಸೇರಿ ನಮ್ಮ ಚಾನಲ್ ಕಡೆಯಿಂದ, ಸೊ ಎಲ್ಲರೂ ಇದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ಬುಧವಾರ ಇಲ್ಲಿಂದ ನಾವು ಹೂ ಇಟ್ಟು ಗುರುವಾರ ಅದು ದತ್ತಾತ್ರೇಯ ನಿರ್ಗುಣ ಪಾದದ ಮಠಕ್ಕೆ ಮುಟ್ಟಿಸೋವಂಥ ಒಂದು ಜವಾಬ್ದಾರಿನ ಸುಮಾರು ಭಕ್ತಾದಿಗಳು ತಗೊಂಡಿದ್ದಾರೆ. ಅದು ತುಂಬ ಖುಷಿ ವಿಚಾರ. ಸೊ ನಾನು ಈ ವಿಷಯನ ಹೇಳೋಕ್ಕೆ ಅವರಿಗೆ ನಾನು ಫೋನ್ ಮಾಡಿರ್ತೀನಿ. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ, ಅವ್ರ ನೋವು ದುಃಖ ಸಂಕಟ ನೋಡಿಬಿಟ್ಟು ನನಗಿದ್ದು ಯಾಕೆ ಬೇಕಪ್ಪ ಪಾಪ ಅಂತೇಳಿ ಸುಮ್ಮನೆ ಆಗೋಗ್ಬಿಡ್ತೀನಿ ನಾನು. ಅವರಾಗಿ ಏನು ಕೇಳ್ತಾರೆ, ಸಂತೋಷಣ್ಣ ನೀವು ಮಾಧುಕರಿ ಸೇವೆ ಮಾಡ್ತಾಯಿದ್ರಿ, ಸೊ ಅದಕ್ಕೆ ನಾನು ದುಡ್ಡು ಹಾಕಬೇಕು. ನೋಡಿ, ಅವರಿಗೆ ಎಷ್ಟರ ಮಟ್ಟಿಗೆ ಸ್ವಾಮಿ ಬಗ್ಗೆ ಒಂದು ನಂಬಿಕೆ, ಆತ್ಮವಿಶ್ವಾಸ, ಟೂ ಮಚ್ ಓವರ್ ಕಾನ್ಫಿಡೆಂಟ್ ಅಂದರೆ ಒಂದೊಂದು ಸಾರಿ ನಾವು ಕೂಡ ಧೃತಿಗೆಟ್ಬಿಡ್ತೀವಿ. ನಮಗೆ ಇಲ್ಲೇಪ್ಪ ನಮ್ಗೆ ಇಷ್ಟು ಕಷ್ಟದಲ್ಲಿ ಯಾಕೆ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ಸ್ ಬರುತ್ತೆ. ಬಟ್ ಅವರು ಹೆಣ್ಮಗಳಾಗ್ಬಿಟ್ಟು ಅವ್ರು ನನಗೆ ಕೇಳ್ತಾರೆ ಏನಂತಂದರೆ, ಸಂತೋಷಣ್ಣ ನೀವು ಯಾವಾಗ ಹೋಗ್ತಾಯಿದ್ದೀರಾ? ನಾನು ಅವಾಗ ಹೇಳ್ತೀನಿ ಅವರಿಗೆ, ಇಲ್ಲ ಈ ಥರ ಒಂದು ಹೂವಿನ ಸೇವೆ ಇವಾಗ ಮಾಡ್ತಾಯಿದ್ದೀವಿ, ಸೊ ಏನು ಮಾಡ್ತೀರಾ ನೋಡಿ, ಇಲ್ಲ ತಿಂಗಳದು ಒಂದು ಗುರುವಾರ ನಾನು ನಿಮಗೆ ಹೂವಿನ ದುಡ್ಡು ಹಾಕ್ತೀನಿ ಅಂತ ಹೇಳಿ ಇದೇ ಗುರುವಾರ ಹೂವಿನ ದುಡ್ಡನ್ನು ಅವರು ಹಾಕೋಕ್ಕೆ ಒಪ್ಕೊತಾರೆ. ಇಷ್ಟೊತ್ತಿಗೆ ಏನಾಗೋಗ್ಬಿಡುತ್ತೆ, ಸುಮಾರು ಅರ್ಧ ಅವರ್ ಮಾತಾಡಿರ್ತೀವಿ ನಾವು. ಇವರು ಹಾಸ್ಪಿಟ್ಲಲ್ಲೇ ಇರ್ತಾರೆ. ಇದ್ರ ಜೊತೆ ಏನಾಗಿರುತ್ತೆ ಅಂದರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ತಾರಕ ತೀರ್ಥದ ನೀರು, ಸ್ವಾಮಿ ಮಹಾರಾಜರ ಪಾದುಕೆ ಮತ್ತು ದತ್ತ ಮಹಾರಾಜರಿಗೆ ಸ್ನಾನ ಮಾಡಿಸಿರ್ತಕ್ಕಂಥ ನೀರನ್ನು ಅವ್ರ ಮಗಳು ನಮ್ಮ ಮನೆಯಿಂದ ತೊಗೊಂಡೋಗಿರ್ತಾರೆ. ಅದು ಇಟ್ಸ್ ಅ ವೆರಿ ಪವರ್ಫುಲ್, ಅದು ರಿಯಲಿ ತುಂಬ ಖುಷಿ ವಿಚಾರ.
ಸೊ ಆ ನೀರನ್ನು ಕೂಡ ಅವ್ರ ಯಜಮಾನರಿಗೆ ಕೊಡ್ತಾ ಇರ್ತಾರೆ. ಸೊ ಹೀಗಿದ್ದಾಗ ಏನಾಗೋಗ್ಬಿಡುತ್ತೆ, ಹಾಸ್ಪಿಟ್ಲು ಇವ್ರಿಗೆ ಅವ್ರ ಯಜಮಾನರಿಗೆ ಸ್ಟಂಟ್ ಕುಂದಿರಿಸ್ಬೇಕು ಅಂಥೇಳಿ ಮಲಗಿಸ್ಬಿಟ್ಟು ಓಟಿಗೆ ಕರ್ಕೊಂಡು ಹೋಗ್ತಾರೆ. ಓಟಿಗೆ ಕರ್ಕೊಂಡೋಗಿ ಒಬ್ಬರು ಡಾಕ್ಟ್ರ್ ಬರ್ತಾರಂತೆ. ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಇವ್ರಿಗೆ ಸ್ಟಂಟೇ ಬೇಡ, ಇವ್ರಿಗೆ 3 ಸ್ಟಂಟ್ ಹಾಕಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ಸ್ಟಂಟ್ ಬೇಡ ಇವರಿಗೆ, ಸೊ ಜಸ್ಟ್ ಪಂಪಿಂಗ್ ಮಾಡಿದ್ರೆ ಸಾಕು ಅಂಥೇಳಿ ವಿದಿನ್ 1 ಅವರಲ್ಲಿ ಚಿಕ್ಕದಾಗಿ ಒಂದು ಹೋಲ್ ಥರ ಮಾಡಿ ಆ ಒಂದು ನರ್ವ್ನ ಪಂಪ್ ಮಾಡಿ ಆ್ಯಸ್ ಇಟ್ ಈಸ್ ಪೊಸಿಷನ್ಗೆ ಅದು ಬಂದಿದೆ ಅಂತೆ. ಶ್ರೀ ಸ್ವಾಮಿ ಸಮರ್ಥ ಭಗವಂತ. ಸೊ ನನಗೆ ನನಗೆ ಅದು ಮಾತೇ ಬರಲಿಲ್ಲ. ಎಷ್ಟು ಅದ್ಭುತ ಅಂದರೆ, ಅವರು ನನ್ನ ಜೊತೆ ಮಾತಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಂದರೆ ನೀವು ನೋಡಿ, ಮಹಾರಾಜರ ಪರೀಕ್ಷೆ ಎಲ್ಲಿವರೆಗೆ ಇರುತ್ತೆ ಅಂತಂದರೆ, ಇವರು ದುಡ್ಡು ಕೊಡ್ತಾರಾ ಇಲ್ವಾ ಸೇವೆಗೆ ಅನ್ನೋ ಒಂದು ಫೀಲಿಂಗ್ಸು ಒಂದು ಕಡೆ ಇದ್ದರೆ, ಒಂದು ಕಡೆ ಗಂಡನ ನೋವು. ಸೊ ಅಂಥ ಒಂದು ನೋವನ್ನು ತಡೆದಿಟ್ಕೊಂಡು ಅವರು ಸೇವೆಗೆ ದುಡ್ಡು ಹಾಕೋಕ್ಕೆ ಒಪ್ಕೊಂಡ್ರು. ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂಗೆ ಅವ್ರ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಅವ್ರಿಗೆ ವಾಪಸ್ಸು ನಾನು ಹೂ ಇಟ್ಟು ರಿಟರ್ನ್ ಬರ್ತಾ ಇರ್ತೀನಿ, ಯಶವಂತಪುರಕ್ಕೆ ಹೋಗಿ ಹೂ ಇಟ್ಟು ರಿಟರ್ನ್ ಬರುವಾಗ ಒಂದು ಫೋನ್ ಮಾಡ್ತಾರೆ ನಂಗೆ. ಅವರು ತುಂಬ ಹತ್ಕೊಂಡು ತುಂಬ ಸಂತೋಷ ಪಟ್ಕೊಂಡು, ಅದು ಒಂಥರ ಹೆಂಗಿತ್ತು ಅಂದರೆ ಅದು ಮಾತು ಅದು ಕೇಳೋದಕ್ಕೆ ಚೆಂದ. ಅದು ಅಷ್ಟು ಅವರು ಅದ್ಭುತವಾಗಿ ಹೇಳಿದ್ರು. ನೋಡಿರಿ, ಮಹಾರಾಜರು ನಮಗೆ ಸದೈವವಾಗಿ ನಮ್ಮ ಹಿಂದೆ ಇದ್ದಾರೆ ಅಂತ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ಇದು. ಇವತ್ತು ನಮ್ಮ ಯಜಮಾನರು ಸುಮಾರು 3 ಲಕ್ಷ ರೂಪಾಯಿ ದುಡ್ಡನ್ನು ಇವತ್ತು ನನಗೆ ಮಹಾರಾಜರು ಉಳಿಸಿಕೊಟ್ಟಿದ್ದಾರೆ. ಆಮೇಲೆ ಮೇಲಾಗಿ ನಮ್ಮ ಯಜಮಾನರು ಹೆಲ್ತ್ ಕೂಡ ಸೊ ಆಪರೇಷನ್ ಇಲ್ಲದೆ ಅವರು ಹೊರಗಡೆ ಬರ್ತಾ ಇದ್ದಾರೆ. ಸ್ಟಂಟ್ ಹಾಕಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಗಿದೆ ಅಂಥೇಳಿ ತುಂಬ ಖುಷಿ ಪಟ್ಕೊಂಡು ಹೇಳ್ತಾರೆ ವೀಕ್ಷಕರೇ. ಅತ್ಯದ್ಭುತ. ಅದು ಏನು ಹೇಳೋಕ್ಕಾಗಲ್ಲ ರೀ, ಅದಷ್ಟೇ. ಸ್ಪೀಚ್ಲೆಸ್ ವರ್ಲ್ಡ್ ಅಂತಾರೆ ಅದಕ್ಕೆ. ಇಷ್ಟು ನನ್ನ ಚಾನಲ್ ಬಗ್ಗೆ ಅವರು ಹೊಗಳಿದ್ರು ಅಂದರೆ, ಸಂತೋಷಣ್ಣ, ನಿಮ್ಮಿಂದಾನೇ ನಮಗೆ ಮಹಾರಾಜರು ಗೊತ್ತಾಗಿದ್ದು. ಮಹಾರಾಜರು ಯಾರು ಅಂತಲೇ ಗೊತ್ತಿದ್ದಿದ್ದಿಲ್ಲ, ಅಕ್ಕಲಕೋಟೆ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ. ಸೊ ಏನು ಹೇಳೋಣ ಹೇಳಿ. ನನ್ನ ಪುಣ್ಯ ವೀಕ್ಷಕರೇ, ನಿಮ್ಮೆಲ್ಲರ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಒಂದು ಕೃಪಾಶೀರ್ವಾದ, ಇವತ್ತು ನಿಮ್ಮ ಹಾರೈಕೆ ಆಶೀರ್ವಾದ. ನನಗೂ ಕೂಡ ಆಪರೇಷನ್ ಇಲ್ಲದೆ ನಾನು ವಾಪಸ್ ಬಂದೆ ರಿಟರ್ನು. ನನ್ನ ಜೀವನದ ಕಥೆಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಈ ಥರ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ಖಂಡಿತವಾಗಿಯೂ ಹಂಚ್ಕೊಳ್ಳಿ. ಯಾಕಂತಂದರೆ ಆ ಒಂದು ಕಥೆನ ಬೇರೆದವ್ರು ಕೇಳಿದಾಗ ಅವರು ಅದನ್ನು ಬೇರೆ ಯಾರೋ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದರಿಂದ ಅವ್ರಿಗೆ ಒಳ್ಳೆಯದಾಗತ್ತೆ ಅನ್ನೋದು ಇದು ಇಂಟೆನ್ಷನ್ನು. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.